ನೋಡ್ರಪ್ಪ ನಮ್ಮ ಹಾಸನ್ ಅವರು ಎಲ್ಲಿ ಇನ್ನೂ ಮುಗಿಯೋದಿಲ್ಲ. ಒಂದು ಮುಗ್ಸಕ್ಕೇನೆ 2-3 ವರ್ಷ ತಂದಿದ್ದಾರೆ. ಇನ್ ಪಕ್ಕದ ಮುಗ್ಸಕ್ಕಾಗುತ್ತಾ? ಇಲ್ಲಿ ಎಲ್ಲರೂ ಅಧಿಕಾರಿಗಳು ಅದು ಇದು ಅಂತ ಬರೀ ಅದು ಇದು ಮಾಡ್ಕೊ ಹೋಗ್ತಾರೆ. ಇಲ್ಲಿ ಒಂದು ಅಭಿವೃದ್ಧಿನೂ ತರಲ್ಲ. ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ. ಸೊ ಇದು ನನ್ನ ಅಭಿಪ್ರಾಯ ಏನು ಅಂತ ಅಂದ್ರೆ, ಅಭಿವೃದ್ಧಿ ಅಂತ ಬಂದಾಗ ಅದ್ರ ಕಡೆನೆ ಹೋಗ್ಬೇಕು, ಬೇಗ ಬೇಗ ರೆಡಿ ಮಾಡ್ಬೇಕು ಅಂದ್ರೆ ಬೇರೆ ಊರುಗಳಿಗೆ ಯಾಕೆ ಹೋಗೋದಂತ ಅಂದ್ರೆ ಇಲ್ಲಿ ಅಭಿವೃದ್ಧಿ ಇಲ್ಲ, ಪ್ಲಸ್ ಕೆಲಸ ಕಾರ್ಯ ಅದರ ಏನು ನಡೀತಾ ಇಲ್ಲ. ಅದಕ್ಕಾಗಿ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಹೋಗ್ತಾರೆ ಹೊರಗಡೆ. ಸೊ ನಮ್ಮ ತಾಲೂಕಲ್ಲಿ ನಮ್ಮ ಊರಲ್ಲೇ ಅಭಿವೃದ್ಧಿ ಸೃಷ್ಟಿ ಮಾಡಬೇಕು ಅಂತಂದ್ರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಹಾಗೆ ಅಧಿಕಾರಿಗಳು ಕೂಡ ಅವರ ಒಂದು ಕೆಲಸ ಏನಿದೆ ಅದನ್ನ ನಿರ್ವಹಿಸಬೇಕು. ಇಲ್ಲ ಅಂದ್ರೆ ಇದೇ ತರ ಆಗೋದು. ಅದ್ಭುತವಾಗಿದೆ ಅಲ್ಲ ನೇಚರ್ ಅಲ್ಲಿ. ಒಳಗೆ ಹಳ್ಳಿಗಳಲ್ಲಿ ಹೋದ್ರೆ ಅಷ್ಟು ಕೂಲ್ ಆಗಿರುತ್ತೆ. ಹಾಗೆ ಅಕ್ಕಪಕ್ಕ ನದಿಗಳು, ಕೆರೆಗಳು ಕೂಡ ಅಷ್ಟು ತುಂಬಿ ಹೋದ್ ಸರಿ ಬೇಸಿಗೆನಲ್ಲಿ ಬಂದಿದ್ದು, ಈ ಸರಿ ಮಳೆಗಾಲದಲ್ಲಿ ಬರ್ತಾ ಇದೀವಿ. ಮಳೆಗಾಲದಲ್ಲಿ ಬರೋದು ಮಾತ್ರ ಅದ್ಭುತ ಜರ್ನಿ ಮಾತ್ರ. ಓ ಸೈಡಿಗೆ ಹೋಗೋಣ. ಹಾಯ್ ಹಲೋ. ಇವತ್ತು ನಾವು ಸರಿ ಎಲ್ಲ ಬಂದಿದ್ದಕ್ಕೆ ತುಂಬಿರ್ಲಿಲ್ಲ, ಕಡಿಮೆ ಇತ್ತು ಲೆವೆಲ್. ಈ ಸರಿ ತುಂಬಾ ಜೋರ್ ಮಳೆಗೆ ಅದಕ್ಕೂ ಸರಿಯಾಗಿ ತುಂಬಿ ಹರಿತಾ ಇದೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ ನೋಡಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್ ವಾವ್. ಎಲ್ಲಿ ಎಲ್ಲಾ ಕಡೆ ತುಂಬಿದೆ ಕಣ್ರಿ, ಸಕ್ಕತ್ತಾಗಿ ಹೊಡಿತಾ ಇದೆ ಮಾತ್ರ. ಹೋಗ್ತಾ ಇದೆ ಸ್ಪೀಡ್ ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಹೊರಿತಾ ಇದೆ. ಹಾಗೆ ಇನ್ನೊಂದು ಏನ್ ಹೇಳ್ಬೇಕು ಅಂತ ಅಂದ್ರೆ, ಈ ಕಡೆ ಎಲ್ಲ ನಾವೇ ಅದು ಇದು ಜ್ಯೂಸು, ನೀವು ವಾಟರ್ ಬಾಟಲ್, ಪ್ಲಾಸ್ಟಿಕ್ ಎಲ್ಲ ತಂದು ಹಾಕ್ತಿವಿ ನೋಡಿ, ಅದು ಕೂಡ ಇಲ್ಲಿ ಬಂದು ಹಾಳಾಗ್ತಾ ಇರುತ್ತೆ. ಸೊ ಇದು ಮಾತ್ರ ನಮ್ಮ ತಪ್ಪದೇ ಇಲ್ಲ ನದಿಗಳಲ್ಲಿ ನೋಡಿ. ಹಾಗೆ ಎಷ್ಟು ಫ್ಲೋ ಎಷ್ಟು ಚೆನ್ನಾಗುತ್ತೆ, ಫಾಗ್ ಎಷ್ಟು ಬರ್ತಾ ಇದೆ. ಎಷ್ಟು ಸಕ್ಕದಾಗ ಹರಿತಾ ಇದೆ ನೋಡಕ್ಕಂತೂ ಸಾಲಲ್ಲ. 2 ಕಣ್ಣು. ಚೆನ್ನಾಗಿರುತ್ತೆ ಈ ತರ ಮಳೆಗಾಲದ ಇಂಥ ಫ್ಲೋಗಳನ್ನ ನೋಡ್ತಾ ಇದ್ರೆ. ಎಷ್ಟು ಅದ್ಭುತ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಕ್ಕೆ. ಇನ್ನು ಮಳೆ ಕಡಿಮೆ ಇದ್ದಿದ್ರೆ ನಿಜ ಬರ್ತಾ ಇದ್ರು, ತುಂಬಾ ಜನ ಬರ್ತಾ ಇದ್ರು. ಸೊ ಇಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಯಾಕಂದ್ರೆ ಸ್ಪೀಡ್ ಆಗಿದೆ ಅಂತ, ನೀರಿನ ಅಲೆ ತುಂಬಾ ಸ್ಪೀಡ್ ಇದೆ ಅಂತ. ಸೊ ಯಾರನ್ನೂ ಬಿಟ್ಟಿಲ್ಲ. ನೀರೇನಿದೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಈ ಕಡೆ ಕೆರೆಗೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಹೇಳ್ಬೇಕು ಅಂತಂದ್ರೆ ಆ ಕಡೆಯಿಂದ ಎಲ್ಲ ತುಂಬಾ ಜನ ಇಲ್ಲಿ ನೋಡಕ್ ಬಂದು ವೇಸ್ಟೇಜ್ ಎಲ್ಲ ಇಲ್ಲಿ ಎಸಿತಾರೆ. ಸೊ ಇದೇ ವೇಸ್ಟೇಜು ನೀರಲ್ಲಿ ತೇಲ್ಕೊಂಡು ಇಲ್ಲಿಂದ ಆ ಕಡೆ ಕೆರೆಗೆ ಹೋಗುತ್ತೆ. ಸೊ ಇಲ್ಲಿಂದ ಅದ್ರ ಹಾಳಾಗೆ ಆಗುತ್ತೆ. ಏನೇ ಆದ್ರೂ ನೀರು ಅಷ್ಟು ಕ್ಲಿಯರ್ ಪ್ಯೂರ್ ಇರಲ್ಲ, ಪೊಲ್ಯೂಷನ್ ಆಗೇ ಆಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ನಾವೇ ಅಂತ ಹೇಳ್ಬೋದು. ಬೆಳೆಗಳಿಗೆ ಬೆಳೆದಿರೋ ಜೋಳಕ್ಕೂ ಅಷ್ಟು ಗಾಳಿ ಸ್ಮೆಲ್ ಅಂದ್ರೆ ಇಲ್ಲಿ ಎಷ್ಟು ಸುವಾಸನೆ ಗೊತ್ತಾ. ಪ್ಯೂರ್ ಏರ್, ಫ್ರೆಶ್ ಏರ್, ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಪ್ರಕೃತಿ. ಹಾಗೆ ಇಂಥ ಕೆರೆಗಳಿದಾವಲ್ಲ ಅವನ್ನೆಲ್ಲ ಪ್ರತಿ ವರ್ಷ ಅಥವಾ ಖಾಲಿ ಆದ ತಕ್ಷಣ ಹೂಳು ತೆಗಿಬೇಕು. ಹಂಗಾದ್ರೆ ನಮ್ಮ ಪ್ರಕೃತಿ ಮತ್ತೆ ನೀರಿನ ಮಟ್ಟ ತುಂಬಾ ಕೂಡಿಟ್ಕೊಂಡಿರುತ್ತೆ. ಸೊ ಈಗ ಒಂದು ವರ್ಷ ಮಳೆ ಬರ್ಲಿಲ್ಲ ಅಂತ ಅಂದ್ರೆ ಬೇಸಿಗೆಗೆ ಹೇಗಿದ್ರು ಬರಡಾಗುತ್ತೆ. ಸೊ ಆ ಟೈಮಲ್ಲಿ ಹೂಳೆತ್ತಿದ್ರೆ ಅಷ್ಟು ನೀರಿನ್ನೂ ಕೂಡಿಟ್ಕೊಳ್ಳುತ್ತೆ. ಹಾಗೆ 1 ವರ್ಷಕ್ಕೆ ಆಗೋಷ್ಟು ನೀರಲ್ಲ, ಇನ್ನೂ ಎಕ್ಸ್ಟ್ರಾ 3 ವರ್ಷ ಬಂದೇ ಬರುತ್ತೆ. ಸೊ ಇದು ನನ್ನ ಐಡಿಯಾ. ಮತ್ತೆ ಈ ಸರ್ಕಾರ ಕೂಡ ಈ ತರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ಸುತ್ತೆ. ಆದ್ರೆ ಇದನ್ನ ಅವರು ಸರ್ಕಾರ ತಗೊಂಡು ಮಾಡ್ಲೇಬೇಕಾಗಿದೆ.
ಇಲ್ಲ ಅಂದ್ರೆ ನಿಜವಾಗ್ಲೂ ನೀರು ಇದೇ ತರ ಆಗುತ್ತೆ. ಈಗ ಎಲ್ಲಾ ಕಡೆ ಪ್ರವಾಹ ಆಗಿ ಮನೆಗಳು ಕುಚ್ಕೊ ಹೋಗುತ್ತಲ್ಲ, ಆ ತರ ಆಗ್ತಾ ಇರುತ್ತೆ. ಕಾರಣ ಏನು ಅಂತ ಅಂದ್ರೆ ಈಗ ನಾವು ಜಾಸ್ತಿ ಮರ ಗಿಡ ಕಡಿಯೋದು, ಮತ್ತೆ ರೋಡು ರಸ್ತೆ ನಿರ್ಮಾಣ ಆಗ್ತಿದೆಯಲ್ಲ, ಸೊ ಹಂಗಾಗಿ ಈ ತರ ಆಗ್ತಾ ಇದೆ. ಸೊ ಪ್ರಕೃತಿನ ಉಳಿಸ್ಬೇಕು, ಅದ್ರ ಜೊತೆಗೆ ಕೂಡ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಈಗ ಅದರ ಅಂತರ್ಜಲನೂ ಕೂಡ ಕಾಪಾಡಬೇಕು. ಬರಡಾಗ್ತಿದೆ ಅಂತ ಅಂದ್ರೆ ಇದಕ್ಕೆ ಕಾರಣನೇ ಮತ್ತೆ ಜಾಸ್ತಿ ನಗರ ಅಭಿವೃದ್ಧಿ ಮಾಡ್ತೀವಲ್ಲ, ಸೊ ಹಾಗೆ ಎಲ್ಲದೂ ಇರಬೇಕು. ಸೊ ಎಷ್ಟು ಕೆರೆ ಹಾಗೆ ನೀರಿನ ಮೂಲ ಯಾವ್ದಿದೆ ಅವನ್ನೆಲ್ಲ ಹಾಗೆ ಮನೆಯವರೆಗೂ ಬೆಳಿಗ್ಗೆ ತನಕ ಎಲ್ಲ ತುಂಬಾ ಜನ ಬರ್ತಾರೆ ಅಂತಾನೆ ಬ್ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಅವರ ಒಂದು ಸೇಫ್ಟಿಗೋಸ್ಕರ ಈ ತರ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಹೋಗಕ್ಕಾಗಲ್ಲ, ತುಂಬಾ ನೀರ ನೋಡಿ ಕಾಣ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಇನ್ನೊಂದು 6 ಅಡಿ ಮುಳುಗೋದ್ರೆ ಪೂರ್ತಿ ಮುಳುಗೋಗುತ್ತೆ. ಸೊ ನೀರಿನ ಮಟ್ಟ ಇನ್ನೊಂದು ಮುಳುಗಿದೆ ನೋಡಿ. ಈ ಕಡೆ ನೋಡಿ, ಆ ಕಡೆ ಬೇಡ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಆಗ್ಲೇ ಬೇಸಿಗೆನಲ್ಲಿ ಬಂದಿದ್ದು ನಾವು, ಐ ಥಿಂಕ್ ಜಾನ್ವರಿ ಅನ್ಸುತ್ತೆ, ಅವಾಗ ಅಷ್ಟು ಇತ್ತು. ಈಗ ನೋಡಿ ಪೂರ್ತಿ ಮುಳುಗಿದೆ. ಇನ್ನೊಂದು ಜಸ್ಟ್ ಇನ್ನು ಮುಳುಗುತ್ತೆ. ಸೊ ನೋಡಿ ಅಲ್ಲಿ ತನಕ ಇದೆ, ಅಲ್ಲಿ ತನಕ ನೀರು ಬಂದಿದೆ. ಇನ್ನೊಂದು ಮುಂದೆ ಮೇಲೆ ಹೋದ್ರೆ ಈ ಕಡೆ ಇರೋ ಅಂತ ಚರ್ಚು ಮುಳುಗುತ್ತೆ ನೋಡಿ. ಇದನ್ನ ನೋಡಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ. ಬಟ್ ಈ ಸರಿ ಯಾಕೋ ತುಂಬಾ ಕಮ್ಮಿ ಬಂದಿದೆ. ಮೋಸ್ಟ್ಲಿ ವೀಕ್ ಡೇಸ್ ಅಲ್ವಾ, ಅದಕ್ಕೆ ವೀಕೆಂಡ್ ಅಲ್ಲಿ ತುಂಬಾ ಜನ ಇರ್ತಾರೆ ನೋಡಿ. ಎಷ್ಟು ಇದ್ರ ಫೋರ್ಸ್ ಹೆಂಗಿದೆ ನೋಡಿ. ಆ ಕಡೆ ಎಲ್ಲ ನೋಡಿ ಎಷ್ಟು ಮಳೆ ಸುರಿತಾ ಇದೆ. ಈಗ ಅಲ್ಲಿಂದ ಈ ಕಡೆ ಬಂದೇ ಬರುತ್ತೆ, ಬೇಗ ನೋಡ್ಕೊಂಡು ಹೋಗ್ಬೇಕು ನೋಡಿ. ಎಷ್ಟು ಚೆನ್ನಾಗಿದೆ ಆ ಕಡೆ ಮಳೆ ಬರ್ತಾ ಇದೆ ನೋಡಕ್ಕೆ ಇಲ್ಲಿಂದ. ಹಾಗೆ ಇದು ನೀರಿನ ಹರಿವು ಎಷ್ಟು ಇದೆ ನೋಡಿ, ಅದು ಫ್ಲೋ ಆಗ್ತಾ ಇರೋದು ಗಾಳಿಗೆ. ಹಾಗೆ ಆ ಕಡೆ ಚರ್ಚ್ ಹತ್ರ ಹೋಗಿ ಬರೋಣ. ಈಗಿನ ಸಿಚುವೇಶನ್ ಇರೋದು, ಈಗ ಮಳೆನಲ್ಲಿ ಇಷ್ಟು ತುಂಬಿದೆ, ಇಲ್ಲಿ ತನಕ ಬಂದಿದೆ. ಹೋದ್ಸರಿ ಇದ್ದಿದ್ದು ಇನ್ನೂ ತುಂಬಾ ದೂರ ಇತ್ತು, ಆ ಕಡೆ ಅಲ್ಲಿ ತನಕ ಅಲ್ಲಿತ್ತು. ಸೊ ನೋಡಿ ಬ್ರಿಡ್ಜ್ ಮೇಲ್ ತನಕ ಬಂದಿದೆ. ಗೊತ್ತಾ, ಗಾಳಿಗೂ ಮಳೆಗೂ ತುಂಬಾ ಸ್ಪೀಡ್ ಇದೆ ಮಾತ್ರ ಇಲ್ಲಿ. ನಿಜ, ಸ್ವಲ್ಪ ಜಾಗೃತವಾಗಿರ್ಬೇಕು ಈ ಕಡೆ ಬಂದ್ರೆ ನೋಡಿ. ಏನ್ ಸಖತ್ತಾಗಿದೆ ಅಂತ ಅಂದ್ರೆ ಸೂಪರ್ ಆಗಿದೆ ಮಾತ್ರ. ಯಾಕಂದ್ರೆ ತುಂಬಾ ಮಳೆ ಕೂಡ ಬರ್ತಾ ಇದೆ, ಫೋಟೋ ತಗೋಕ್ಕೂ ಆಗ್ತಿಲ್ಲ, ವಿಡಿಯೋ ನೋಡೋಕ್ಕೂ ಆಗ್ತಿಲ್ಲ, ಅಷ್ಟು ಮಳೆ ಬರ್ತಾ ಇದೆ ಗಾಳಿಗೆ. ಸೊ ನೋಡಿ, ಇನ್ನೇನು ಬ್ರಿಡ್ಜ್ಗೆ ಇನ್ನ ಸ್ವಲ್ಪ ಮೋಸ್ಟ್ಲಿ ಇನ್ನ 3 ಅಡಿ 4 ಅಡಿ ಇರ್ಬೇಕನ್ಸುತ್ತೆ ತುಂಬಕ್ಕೆ ಬ್ರಿಡ್ಜ್ ಮೇಲೆ, ಬ್ರಿಡ್ಜ್ ಮುಳುಗಕ್ಕೆ. ಚರ್ಚ್ ನೋಡಿ, ಚರ್ಚು ಅಷ್ಟೇ ಸ್ವಲ್ಪ. ಸೊ ಈಗ ಶೆಟ್ಟಿಹಳ್ಳಿ ಚರ್ಚ್ ನೋಡ್ಕೊಂಡು ಹುಡುಗರು ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನೀರು ಬಿಟ್ಟೇ ಇರಲಿಲ್ಲ, ಸೊ ಇವತ್ತು ನೀರು ಬಿಟ್ಟೆ ಅಂತ ಈಗ ಹೋಗಿ ಶೆಟ್ಟಿಹಳ್ಳಿ ಚರ್ಚಿಂದ ಹುಡುಗರು ಡ್ಯಾಮ್ಗೆ 16 ಕಿಲೋಮೀಟರ್ ಇದೆ. ಸೊ ಗದ್ದೆಗಳೆಲ್ಲ ಹೆಂಗ್ ನೀರು ನಿಂತಿದೆ, ಅಲ್ಲೇನೋ ಇದು ಗದ್ದೆ ನಾಟಿ ಮಾಡೋಕ್ಕೆ ಸಸಿ ಎಲ್ಲ ಬಿಟ್ಟಿದ್ದಾರೆ. ನೆಕ್ಸ್ಟ್ 2 ಮಂತಲ್ಲಿ ಮುಂದೆ ನಾಟಿ ಮಾಡ್ತಾ ಅದಷ್ಟು ಬ್ಯಾಕ್ವರ್ಡ್. ಸೊ ಇದು ತುಂಬ ತಕ್ಷಣ ಗದ್ದೆ ಈ ಕಡೆ ನೀರು ಬರುತ್ತೆ. ಸೊ ಹಂಗಾಗಿ ಈ ಕಡೆ ಈ ಹಳ್ಳಿನಲ್ಲಿ ಗದ್ದೆ ಅಂದರೆ ಭತ್ತ ಏನು ಬೆಳೆಯೋದಿಲ್ಲ. ಮಳೆಗಾಲದಲ್ಲಿ ಯಾರು ಇಲ್ಲಿ ಭತ್ತ ಎಲ್ಲ ಬೆಳೆಯೋದಿಲ್ಲ, ಬಿತ್ತನೆ ಮಾಡೋದ, ಡೈರೆಕ್ಟ್ ಗಟ್ಟಿ ಮಾಡ್ತಾರೆ. ಹೋಗೋಣ ಆಯ್ತು ನಡಿ, ನಂಗೇನಿಲ್ಲ, ನಡಿ ಹೋಗೋದಾದ್ರೂ ಹೋಗು.
ಹಾ ನಡೀತಾ ಇದೆ. ಒಂದ್ಸರಿ ಬಸ್ಸಲ್ಲಿ ಬಂದು ನೋಡಿದ್ದು ಏನಿದಿಲ್ಲ, ನಿಧಾನ ನಡೀತಾ ಇದೆ. ಸ್ವಲ್ಪ ಟ್ರಾಫಿಕ್ ಇದ್ದೇ ಇದೆ, ಯಾಕಂದ್ರೆ ಜಾಸ್ತಿ ಜನ ಇರ್ತಾರೆ ವ್ಯೂ ನೋಡಕ್ಕೆ ಅಂತ. ವೀಕೆಂಡ್ ಅಲ್ಲಿ ಇನ್ನೂ ತುಂಬಾ ಜನ ಇರ್ತಾರೆ ಇಲ್ಲಿ. ತುಂಬಾ ಒಂದ್ಸರಿ ಹಾಗೆ ಒಂದ್ ಜಲಕ್ ನೋಡಿ ಬಂದು ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಟ್ರಾಫಿಕ್ ಫುಲ್ ಟ್ರಾಫಿಕ್. ನೋಡ್ಗುರು ಎಷ್ಟೊಂದು ಜನ ನಿಂತಿದ್ದಾರೆ ಗುರೂರು ನೋಡೋಕೆ ಡ್ಯಾಮ್ ಒಳಗೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನನಗೆ ಚಾನ್ಸ್ ಸಿಕ್ಕಿಲ್ಲ, ನನಗೆ ಬರ್ಬೋದಿತ್ತು, ಸೊ ಟೈಮ್ ಸಾಲಿಲ್ಲ. ಅಂತ ಅಲ್ಲ, ಈಗಲೇ ನಾರ್ಮಲ್ ಡೇಸಲ್ಲಿ ಎಷ್ಟೊಂದು ಜನ ಬಂದಿರೋ, ಒಳಗಡೆ ಇನ್ನೂ ತುಂಬಾ ಜನ ಇರ್ತಾರೆ ಅಂತ. ಬನ್ನಿ ತೋರಿಸ್ತೀನಿ ಎಷ್ಟು ಜನ ತುಂಬಿದ್ದಾರೆ ನೋಡಿ. ಬನ್ನಿ ಒಳಗೆ ಹೋಗೋಣ. ಏನೇ ಅದು ನಾನು ಹೋಗಿರೋ ಪ್ಲೇಸ್ ಎಲ್ಲ ನೋಡಿ. ಅದ್ಭುತನ ಹೆಂಗಿದೆ, ಒಂದ್ ನಿಮಿಷ ಇರಿ. ಸಿಹಿಯಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿದೆ. ಇನ್ನು ಒಳಗೋಗೋಣ ನೋಡಿ, ಎಷ್ಟು ಸಕ್ಕದಾಗ ಕಾಣ್ತಾ ಇದೆ ನೋಡಿ. ನೋಡಕ್ಕೆ ಸಾಕಲ್ಲ, ಎರಡು ಕಣ್ಣು ಹಂಗಿದೆ. ಅಂದ್ರೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ ಏನ್ ಗೊತ್ತಾ, ಎಲ್ಲರೂ ತಿಂದು ಇಲ್ಲೇ ಪ್ಲಾಸ್ಟಿಕ್ ಎಲ್ಲ ಎಸಿತಾರೆ. ಒಂದ್ ಡಸ್ಟ್ಬಿನ್ ಆದ್ರೂ ಇಲ್ಲಿ ಇಡ್ಬೇಕು ಅಂತಾನು ಇಲ್ಲ ಕೂಡ. ಒಂದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡೋ ಪ್ಲೇಸ್ಗಳೆಲ್ಲ ಫಸ್ಟ್ ಟೈಮ್ ಬ್ರೋ. ಹೇಳ್ಬೇಕು ಅಂತ ಅಂದ್ರೆ ಈ ಕಡೆ ಒಂದ್ 100 ಮೀಟ್ರಿಗಾದ್ರು ಒಂದು ಡಸ್ಟ್ಬಿನ್ ಆದ್ರೂ ಇಡ್ಬೇಕು. ಯಾಕಂದ್ರೆ ಜನಗಳೆಲ್ಲ ಇಲ್ಲೇ ತಿಂದು ಇಲ್ಲೇ ಎಸ್ತು ಹೋಗ್ತಾರೆ. ನಾವು ಅಂತಲ್ಲ, ನಾವು ಅಂತವ್ರೆ. ಸೊ ಆದ್ರೂ ಸ್ವಲ್ಪನಾದ್ರೂ ಕ್ಲೀನ್ ಮಾಡ್ಕೊಳ್ಳೇಬೇಕು. ಪೇಪರ್ ಎಲ್ಲ ಓಕೆ, ಪೇಪರ್ ಆದ್ರೆ ಕರಗಿ ಹೋಗುತ್ತೆ. ಅದೇ ಪ್ಲಾಸ್ಟಿಕ್ ಆದ್ರೆ ಸ್ವಲ್ಪ ಅದು ಕರ್ಗೋದೇ ಇಲ್ಲ. ಸೊ ಹಾಗಾಗಿ ತುಂಬಾ ಹತ್ರ ಬರ್ತಾ ಅಲ್ಲಿರೋ ನೀರು ಫೋರ್ಸು, ಅಲ್ಲಿರೋ ಹನಿಗಳು ನಮಗೆ ಬೀಳ್ತಾ ಇದೆ. ಓಹ್, ಎಷ್ಟು ಸಕ್ಕದಾಗಿದೆ ನೋಡಿ ಒಳಗೆ ಹಿಂಗೆ ನೋಡಿ, ಒಳ್ಳೆ ಹಾಲಿದ್ದಂಗಿದೆ ಅಲ್ಲ. ಈ ಕಡೆಗೆ ಅದ್ರ ಫ್ಲಡ್ ಆ ಕಡೆ ಈ ಕಡೆ ಬರ್ತಾ ಇದೆ ನೋಡಿ. ಅದರ ಒಂದು ಹನಿ ನೋಡಿ. ಆ ಕಡೆ ಫಾಗ್ ಟೈಪ್ ಹೆಂಗ್ ಬರ್ತಾ ಇದೆ. ಬೆಟ್ಟದ ಮೇಲೆ ಹೋದ್ರೆ ತುಂಬಾ ಎತ್ತರ ಪ್ರದೇಶದಲ್ಲಿ ಬೀಳೋ ಕೇಳಲ್ಲ. ಏನು ಕೇಳಲ್ಲ ಏಕೆ? ಸೊ ಅಂತೂ ಹತ್ರಕ್ಕೆ ಬಂದಿದ್ದೀವಿ ಈಗ ಡ್ಯಾಮ್ ಹತ್ರ. ನೀರು ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಕೇಳಿಸ್ತಾ ಇದೆಯಾ? ಬನ್ನಿ ಈಗ ತೋರಿಸ್ತೀನಿ ಅದ್ಭುತ ಹೆಂಗಿರುತ್ತೆ ಅಂತ. ಒಳಗಡೆ ಇನ್ನು ಎಷ್ಟಿರುವಳೆ ನೀರು, ಸಕ್ಕತ್ತಾಗಿದೆ ನೋಡಿ. ಅಷ್ಟು ರಭಸ ಅಂದ್ರೆ ರಭಸ, ಅಷ್ಟು ಸ್ಪೀಡು. ವಾವ್, ಇಲ್ಲಿ ನೋಡಿ ಈ ಕಡೆ ಫೋರ್ಸ್ ಹೆಂಗ್ ಹೋಗ್ತಾ ಇದೆ ಮೇಲಕ್ಕೆ. ಇದ್ರ ಹನಿ ಎಲ್ಲ ಈ ಕಡೆ ನಮಗೆ ಮುಖಕ್ಕೆ ಹೊಡಿತಾ ಇದೆ, ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಆಯ್ತು ನೋಡಿ. ತುಂಬಾ ಚಳಿ. ತುಂಬಾ ಗಲೀಜಿದೆ ಇಲ್ಲಿ ನೋಡಿ, ನೀರು ಬಿದ್ದು ಈ ಕಡೆ ಎಲ್ಲ. ವಾವ್, ಸೂಪರ್ ಆಗಿದೆ ನೋಡಿ, ಸೂಪರ್ ಆಗಿದೆ ಅಲ್ಲ.
ವಾವ್, ಏನ್ ಸಕ್ಕತ್ತಾಗಿದೆ ಅಲ್ಲ. ಈ ಮಳೆ ಬಂದು ನೀರಿಗೂ ವಾವ್, ಕೇಳಿಸ್ಕೊಳ್ಳಿ. ಸರಿ ಅಷ್ಟೇ ಜಲಧಾರೆ ಹೋಗ್ತಾ ಹಾಲು ಉಕ್ಕಿದಂಗಿದೆ. ಮೇಲ್ಗಡೆ ಸ್ವರ್ಗದಲ್ಲಿ ಇರುವಂತ, ಸ್ವರ್ಗದಲ್ಲಿ ವಾಸ ಮಾಡಿರ್ತಾರ ಅಷ್ಟು ಫುಲ್ ಪ್ಯೂರ್ ಆಗಿದೆ. ಸ್ವರ್ಗ ಇದಂಗಿದೆ, ಸ್ವರ್ಗ. ನೀರು ನೋಡಿ ಎಷ್ಟು ಸ್ಪೀಡಲ್ಲಿ ಹೊರಿತಾ ಇದೆ ಅಲ್ಲಿ. ಈ ಕಡೆ ಅಂತ ನೋಡಿ, ಈ ಕಡೆಗೆ ಬರ್ತಾ ಇದೆ ಅದು ಸ್ಪೀಡು. ವಾವ್, ಓಹ್, ಇಲ್ಲಿ ತನಕ ಬೀಳುತ್ತೆ. ಏನ್ ಸಕ್ಕತ್ತಾಗಿದೆ. ನೀರ್ ಹೊಡಿತಾ ಇದೆ ಗುರು, ನೀರ್ ಬೇರೆ ಹೊಡಿತಾ ಇದೆ ಅಷ್ಟು ಸ್ಪೀಡ್ ಆಗಿ. ವಾವ್ ಬ್ರೋ, ಸಕ್ಕತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು, ಸಕ್ಕತ್ತಾಗಿತ್ತು. ನಾನು ನೆನೆಯಲ್ಲ ಅನ್ಕೊಂಡೆ, ಸೇಫ್ ಆಗಿ ಹೋಗಿ ನೋಡ್ಕೊ ಬರೋಣ ಅನ್ಕೊಂಡೆ. ನೋಡಿ ಎಲ್ಲ ಪೂರ್ತಿ ನೆಂದಾಗಿದೆ. ಅದು ಸಕ್ಕತ್ತಾಗಿತ್ತು ಮಾತ್ರ. ಯಾಕೆಂದ್ರೆ ನಾನು ಮೋಸ್ಟ್ಲಿ ನೆನೆದಂಗೆ ಹಂಗೆ ಆರಾಮಾಗಿ ನೋಡ್ಕೊ ಬರೋಣ ಅಂತ ಅನ್ಕೊಂಡೆ ಬಂದೆ. ಸೊ ಅಲ್ಲಿಂದ ಆ ಕಡೆ ಹೋದ್ವಲ್ಲ, ಅಲ್ಲಿ ಫುಲ್ಲು ನೆಂದೋದು, ಪೂರ್ತಿ ನೆಂದೋಗ್ಬಿಟ್ಟು. ಆದ್ರೂ ಮಾತ್ರ ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಒಮ್ಮೆ ಏನಾದ್ರು ಬಂದು ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಎಂಜಾಯ್ ಅಂತೂ ಮಾಡಲೇಬೇಕು. ಸಕ್ಕತ್ತಾಗಿದೆ ಮಾತ್ರ, ನೀವು ಕೂಡ ಎಂಜಾಯ್ ಮಾಡಿ. ಒಂದಕ್ಕಿಂತ ಒಂದು ಅದ್ಭುತ ಅಂದ್ರೆ ತುಂಬಾ ಅದ್ಭುತವಾಗಿತ್ತು ಮಾತ್ರ. ನೋಡಿ, ಇದನ್ನ ನೋಡಕ್ಕೆ ಅಂತಾನೆ ತುಂಬಾ ಜನ ಬರ್ತಿದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಾ ಮೋಸ್ಟ್ಲಿ ಒಳಗೋದವರೆಲ್ಲ ಯಾಕೆ ನೆನೀತಾರೆ ಇಷ್ಟೊಂದು ಮಳೆನ ಅಂತ, ಮೋಸ್ಟ್ಲಿ ಮಳೆಗೆ ನೆನ್ಕೊ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕಲ್ಲ, ಇಲ್ಲಿರೋ ಬೀಳ್ತಾರೆ ಅಂತ ನೀರಿಗೆ ಅಷ್ಟು ನೆಂದೋಗ್ತೀವಿ ಅಂತ ಆಯ್ತು. ನನ್ನ ಫೋನ್ ಕೂಡ ಅಷ್ಟೇ ನೆಂದೋಗ್ಬಿಟ್ಟಿದೆ. ಇವ್ರು ಮಾತ್ರ ಫುಲ್ ಕವರ್ ಆಗಿ ಬಂದಿದೆ, ಆದ್ರೂ ಒಳಗಡೆ ನೆಂದಿರ್ತಾನೆ ಅಂತ ಗೊತ್ತು. ಬನ್ನಿ ಹೋಗೋಣ. ನೋಡಿ ನೆಂದೇ ಇಲ್ಲ ಇವನು. ನಾನೇ ಆದ್ರೂ ನೆನೆಯೋದು ಒಂದು ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿರುತ್ತೆ ಬಿಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸೊ ಹಾಗೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ಅಂದರೆ, ಹಾಸನಿಂದ ಇಲ್ಲಿಗೆ ಕೇವಲ 20ರಿಂದ 30 ಕಿಲೋಮೀಟರು. ನೋಡ್ಗುರು, ಇಲ್ಲಿಂದ ದೂರದಿಂದ ವ್ಯೂ ಪಾಯಿಂಟ್ ಹೆಂಗ್ ಕಾಣುತ್ತೆ. ಇಲ್ಲಿಂದ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಅದೇ ಫೋರ್ಸ್ ಇಲ್ಲೂ ಬರ್ತಾ ಇದೆ. ಸೊ ನೋಡಿ, ಹೊರಗೆ ಬರ್ತಾ ಇದೆ ಗೊತ್ತಾ. ಹತ್ತಿರದಲ್ಲ ಮಾತ್ರ ಸುರ್ರೇಗ್ ಬಿಡ್ತಾರೆ. ಇಲ್ಲಿ ನೋಡಿ, ದೂರದಿಂದ ನೋಡಕ್ಕೆ ತುಂಬಾ ಸ್ಲೋ ಆಗಿ ಕಾಣುತ್ತೆ, ಸ್ಲೋ ಆಗಿ ಆಗ್ತಾ ಇದೆ. ಹತ್ತಿರದಲ್ಲ ಮಾತ್ರ ಅವಸ ಅಷ್ಟು ಜೋರಿರುತ್ತೆ. ನೋಡಿ ಅಲ್ಲಿಂದ ಬಂದಿರೋ ಹಿಂಗೆ ಇದೆ. ಆಕ್ಚುಲಿ ಇದನ್ನ ನೋಡಕ್ಕೂ ಕೂಡ ತುಂಬಾ ಜನ ನಿಲ್ತಾ ಇರ್ತಾರೆ ವೀಕೆಂಡ್ ಟೈಮ್ಸ್ ಅಲ್ಲಿ. ನೋಡಿ ಅಲ್ಲಿ ಆ ಕಡೆ ನಿಂತಿದ್ದಾರೆ ನೋಡಿ. ಇಂದ ಈ ಕಡೆ ನೋಡಿ. ನೋಡಿ